ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ಗೆ ಸ್ಟೂಡೆಂಟ್ಸು ಸಾಕಷ್ಟು ವೆಯ್ಟ್ ಮಾಡ್ತಿದ್ರಿ. ಇವತ್ತು ಮಧ್ಯಾಹ್ನ 3 ಗಂಟೆ ಮೇಲೆ ರಿಸಲ್ಟ್ ಲಿಂಕನ್ನು ಕೊಡ್ತೀವಿ ಅಂತ ಹೇಳಿದರು. ಬಟ್ ಈಗ ಅಪ್ಡೇಟ್ ಆಗಿರುವಂಥದ್ದು, ನೀವು KE ವೆಬ್ಸೈಟಿಗೆ ಬಂದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನಿಮಗೆ ಮೈನ್ ಪೇಜಲ್ಲೇ ಸಹ ಕಾಣಿಸ್ತಾ ಇದೆ. 2 ಅಪ್ಡೇಟ್ಸ್ ಆದರೆ ಬಂದಿರುವಂಥದ್ದು KE ಕಡೆಯಿಂದ. ಒಂದು ಬಂದು ನಿಮಗೆ UGCET 2025 ಎರಡನೇ ಸುತ್ತಿನ ಅಂತಿಮ ಫಲಿತಾಂಶದ ಲಿಂಕ್ ಅಂತ ಇದೆ. ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಡೀಟೇಲ್ಸನ್ನು ಎಂಟರ್ ಮಾಡಿ ರಿಸಲ್ಟನ್ನು ಚೆಕ್ ಮಾಡಿ. ಎಲ್ಲ ಸ್ಟೂಡೆಂಟ್ಸ್ಗೂ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಯಾವ ಒಂದು ಸೀಟ್ ಅಲಾಟ್ಮೆಂಟ್ ಆಗಿದೆಯೋ ರಿಸಲ್ಟ್ ಆದರೆ ಸೇಮೇ ಇದೆ. ಸೊ ನಿಮ್ಗೆ ಯಾವ ಸೀಟ್ ಸಿಕ್ಕಿದೆ ಏನು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಮರಿದೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ ನೋಡೋಣ ಎಷ್ಟು ಜನಕ್ಕೆ ಸೀಟ್ ಅಲಾಟ್ಮೆಂಟ್ ಆಗಿದೆ, ಜೊತೆಗೆ ಯಾವ ಸ್ಟೂಡೆಂಟ್ಸ್ಗೆ ಸೇಮ್ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗಿದೆ ಅಂತ ನೋಡೋಣ. ಜೊತೆಗೆ ಏನು ಅಂತ ಅಂದರೆ ನಿಮಗೆ ಕಟ್ ಆಫ್ ರ್ಯಾಂಕಿಂಗನ್ನು ಸಹ ಕೊಟ್ಟಿರುವಂಥದ್ದು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. UGCET 2025 ಎರಡನೇ ಸುತ್ತಿನ ಅಂತಿಮ ಕಟ್ ಆಫ್ ಪಟ್ಟಿ ಅಂತ ಕೊಟ್ಟಿರುವಂಥದ್ದು. ಸೊ ನೀವು ಅದನ್ನು ಬೇಕಿದ್ರೆ ಹೋಗಿ ಚೆಕ್ ಮಾಡಿಕೊಂಡು ನಿಮ್ಮ ಒಂದು ಕಟ್ ಆಫ್ ರ್ಯಾಂಕಿಂಗ್ ಏನಿದೆ ಆ ಒಂದು ಕಟ್ ಆಫ್ ರ್ಯಾಂಕಿಂಗನ್ನು ಸಹ ನೀವು ಅಲ್ಲಾದರೆ ನೋಡ್ಕೋಬೋದು ಆಗಿರುತ್ತೆ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಇಲ್ಲಿ ಸಾಕಷ್ಟು ನೀಟ್ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ ನಮ್ಗೆ ಯಾಕೆ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬಂದಿಲ್ಲ ಅಂತ ಹೇಳಿಬಿಟ್ಟು. ಸಿಂಪಲ್ ನೋಡಿ, ನೀಟ್ ವಿದ್ಯಾರ್ಥಿಗಳಿಗೆ ಯಾಕೆ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿಲ್ಲ ಅಂತ ಅಂದರೆ ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ದು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರಬೇಕು. ಅವ್ರದ್ದು ಬರೋದು ಇನ್ನೂ ಸ್ವಲ್ಪ ಡಿಲೇ ಆಗುತ್ತೆ. ಅವ್ರದ್ದು ಬಂದಿದ ತಕ್ಷಣ ನೀಟ್ ವಿದ್ಯಾರ್ಥಿಗಳಿಗೆ ರಿಸಲ್ಟನ್ನು ಕೊಡ್ತಾರೆ, ಅಲ್ಲಿವರೆಗೂ ಆದರೆ ಕೊಡೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಈಗ KCET ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂತ ಅಂದರೆ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ನೋಡಿ ಬಂದು ಚಾಯ್ಸ್ ಎಂಟ್ರಿ ಆದರೆ ಇರುತ್ತೆ. ಆ ಒಂದು ಚಾಯ್ಸ್ ಎಂಟ್ರಿಯಲ್ಲಿ ಸಿಂಪಲ್ ನೋಡಿ ಚಾಯ್ಸ್ 1 ಆ್ಯಂಡ್ ಹಾಗೆ ಸಹ ಚಾಯ್ಸ್ 4 ಆಪ್ಷನ್ಸ್ ಮಾತ್ರ ಇರುವಂಥದ್ದು. ಈಗ ಚಾಯ್ಸ್ 1 ಅಂತ ಅಂದರೆ ಏನು, ಈಗ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ, ಆ ಒಂದು ಸೀಟ್ಗೆ ಹೋಗಿ ಅಡ್ಮಿಷನನ್ನು ತಗೊಂಡು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿ ಕಾಲೇಜ್ಗೆ ರಿಪೋರ್ಟ್ ಮಾಡುವಂಥದ್ದು. ಚಾಯ್ಸ್ 4 ಅಂತ ಅಂದರೆ ನಿಮಗೆ ಸಿಕ್ಕಿರುವಂಥ ಸೀಟ್ ಇಷ್ಟ ಇಲ್ಲ, ನೀವು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀನಿ ಅಂತ ಅಂದ್ಕೊಂಡಿದ್ರೆ ನೀವು ಚಾಯ್ಸ್ 4 ಅನ್ನು ಕೊಟ್ಟು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ಬೋದು. ಇಲ್ಲಿ ನೋಡಿ, ಯಾರಿಗಾದರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ನೀವು ಸ್ಟೂಡೆಂಟ್ಸು ಥರ್ಡ್ ರೌಂಡ್ಗೆ ಡೈರೆಕ್ಟಾಗಿ ಎಲಿಜಿಬಲ್ ಇರ್ತೀರಾ KCET ವಿದ್ಯಾರ್ಥಿಗಳು. ಅಲ್ಲಿ ನೀವು ಥರ್ಡ್ ರೌಂಡಲ್ಲಿ ಮತ್ತೆ ಆಪ್ಷನ್ ಎಂಟ್ರಿ ಎಲ್ಲ ಪ್ರೊಸೆಸ್ ಇರುತ್ತೆ, ಇದ್ದು ಮತ್ತೆ ಥರ್ಡ್ ರೌಂಡ್ ರಿಸಲ್ಟ್ಸ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿದೆಯೋ ನೀವೇನು ಮಾಡಬೇಕು, ಒಂದು ಅಡ್ಮಿಷನನ್ನು ತಗೊಂಡು ಕಾಲೇಜಸ್ಗೆ ಹೋಗಬೇಕು, ಇಲ್ಲ ಅಂತಂದರೆ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಬೇಕು. ಇಲ್ಲಿ ನೀವು ಸ್ಟೂಡೆಂಟ್ಸು ಕೇಳ್ಬೋದು, ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ನಾನು ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ ಫೀಸ್ ಎಲ್ಲ ಪೇಮೆಂಟ್ ಎಲ್ಲ ಮಾಡ್ತೀನಲ್ವಾ, ಫೀಸ್ ಪೇಮೆಂಟು ಮತ್ತೊಂದು ಎಲ್ಲ ಕಂಪ್ಲೀಟ್ ಆಗಿದೆ ಆದಮೇಲೆ ನಾನು ಮತ್ತೆ ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತಂದರೆ KE ಅವರು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಏನೆಲ್ಲ ಕಂಡೀಷನ್ಸ್ ಇದ್ದಾವೆ ಅಂತ ಹೇಳಿಬಿಟ್ಟು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾರೆ. ಜೊತೆಗೆ ಈಗ ಚಾಯ್ಸ್ ಎಂಟ್ರಿ ಯಾವಾಗಿರುತ್ತೆ ಆ್ಯಂಡ್ ಹಾಗೇನು ಸಹ ಕಂಪ್ಲೀಟ್ ಅಪ್ಡೇಟ್ಸು, ನೆಕ್ಸ್ಟ್ ಏನೆಲ್ಲ ಸ್ಕೆಡ್ಯೂಲ್ ಇದೆ, ಟೈಮಿಂಗ್ಸ್ ಯಾವ ರೀತಿ ಇದೆ, ನೀವು ಫೀಸ್ ಯಾವಾಗ ಪೇ ಮಾಡಬೇಕು, ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ಯಾವಾಗ ರಿಪೋರ್ಟ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಅತಿ ಶೀಘ್ರದಲ್ಲೇ KE ಕಡೆಯಿಂದ ತಿಳಿಸ್ಕೊಡ್ತಾರೆ. ಇವತ್ತೇ ಬರುತ್ತೆ ಅಪ್ಡೇಟ್, ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಬಟ್ ಸದ್ಯಕ್ಕೆ ರಿಸಲ್ಟ್ ಆದರೆ ಬಂದಿರುವಂಥದ್ದು. ಸೊ ಸೆಕೆಂಡ್ ರೌಂಡಲ್ಲಿ ತುಂಬ ಸ್ಟೂಡೆಂಟ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಖುಷಿ ಆಗಿದೆ, ಯಾವ್ಯಾವ ರೀತಿಯ ಅಪ್ಡೇಟ್ಸ್ ಆದರೆ ನೀವು ನೋಡ್ತಾ ಇದ್ದೀರಾ ಏನು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.